ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ 1.87 ಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಶಂಷಾಲಂ ಇವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ಕಾರ್ಯಕರ್ತರು ಲಿಂಗಸುಗೂರು ಸಹಾಯಕ ಆಯುಕ್ತರ ಮೂಲಕ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಸ್ಥಾನಗಳ ಅರ್ಚಕರ ವೇತನ, ಪ್ರಕೃತಿ ವಿಕೋಪದ ಪರಿಹಾರ ಮೊತ್ತ 1.87 ಕೋಟಿ ಹಣವನ್ನು ತಹಸೀಲ್ದಾರ್ ಕಚೇರಿ, ಎಸ್ಡಿಎ ಯಲ್ಲಪ್ಪ ಹಾಗೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಹಾಗೂ ಸಿಬ್ಬಂದಿಗಳು ಸೇರಿ 1.87 ಕೋಟಿ ರೂಪಾಯಿ ಹಣ ಅವ್ಯವಹಾರ ನಡೆಸಿದ್ದು, ಈ ಅವ್ಯವಹಾರದಲ್ಲಿ ತಹಸೀಲ್ದಾರ್ ಶಂಷಾಲಂ ಅವರನ್ನು ಅಮಾನತುಗೊಳಿಸಬೇಕು. ಈ ಹಗರಣದಲ್ಲಿ ಭಾಗಿಯಾಗಿರುವ ಇತರೆ ಸಿಬ್ಬಂದಿಗಳನ್ನು ಸಹ ಸೇವೆಯಿಂದ ಅಮಾನತ್ ಮಾಡಬೇಕು. ಲೂಟಿ ಮಾಡಿರುವ 1.87 ಕೋಟಿ ಹಣವನ್ನು ಖಜಾನೆಗೆ ಮರಳಿ ಪಡೆಯಬೇಕು. ಪ್ರಕರಣವನ್ನು ಎಸ್ಐಟಿಗೆ ವಹಿಸಿ ಸೂಕ್ತ ತನಿಖೆ ನಡೆಸಿ ಹಗರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ. ಸ್ಥಳೀಯ ಪೊಲೀಸರ ಕಡೆಯಿಂದ ತನಿಖೆ ಮಾಡಿ ಆಮೇಲೆ ಇನ್ನೊಂದೇನಂದ್ರೆ ತಹಸೀಲ್ದಾರ್ ಅವರು ಈಗ ಆಲ್ರೆಡಿ ಅವರು ಲಾಯರು ಇವರ ಏನು ತಪ್ಪು ಮಕ್ಕಳು ಹೆಂಗೆ ಅನ್ನೋದು ಈಗ ಗೊತ್ತು. ಒಂದೇ ನಮ್ಗೆ ಈ ಪ್ರಕರಣ ಆಗಿದ್ದು ಜನವರಿ 5-6 ಆಗ್ಯದ. 20 ದಿನ ನಂತರ FIR ಮಾಡ್ತಾರೆ. ಇದು ಹಿಂದಿನ ಏನು ಈ ಪ್ರಕರಣ ಮುಖ್ಯ ಆಗೋ ಒಂದು ಹುನ್ನಾರ ಅಂತ ನಮ್ಗೆ ಈ ಸಂದರ್ಭದಲ್ಲಿ ಪ್ರಭುಲಿಂಗ ಮೇಗಳಮನಿ, ಯಲ್ಲಪ್ಪ ಹಾಲಬಾವಿ, ಅಕ್ರಂ ಪಾಷಾ, ಹುಸೇನಪ್ಪ ನಾಯಕ, ದುರುಗಪ್ಪ, ಹನುಮೇಶ್ ಕುಪ್ಪಿಗುಡ್ಡ ಸೇರಿದಂತೆ ಇತರರಿದ್ದರು.